ಬಿಸಿ ಬಿಸಿ ಅನ್ನಕ್ಕೆ ಈ ಒಂದು ಪಾಲಕ್ ತವ್ವೆ ಹಾಕ್ಕೊಂಡು ಜಾಸ್ತಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಎಂಥ ರೆಸ್ಟೋರೆಂಟ್ ಫುಡ್ಡೂ ಇದ್ರ ಮುಂದೆ ಝೀರೋ ಅಂತಲೇ ಹೇಳ್ಬೋದು. ಇದು ಒಂದು ಸೂಪರ್ ಕಂಫರ್ಟ್ ಫುಡ್ ಅಂತ ಹೇಳ್ಬೋದು. ಈ ಒಂದು ಒಣಮೆಣ್ಸಿನ್ಕಾಯಿ ಹಾಕಿರ್ತೀವಲ್ವ, ಅದನ್ನು ಕಿವುಚ್ಕೊಂಡು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ. ಈ ಟೇಸ್ಟು ಎಷ್ಟು ಜನಕ್ಕೆ ಗೊತ್ತು ನಂಗೆ ಕಮೆಂಟಲ್ಲಿ ತಿಳಿಸಿ. ನಾವು ಎಷ್ಟೇ ದೇಶ ಸುತ್ತಲಿ, ಎಷ್ಟೇ ಫುಡ್ ಟ್ರೈ ಮಾಡಿದ್ರೂ ಈ ಒಂದು ಅನ್ನ ತವ್ವೆ ಟೇಸ್ಟ್ ಅಂತೂ ಯಾವುದು ಮೀರ್ಸೋಕ್ಕಾಗಲ್ವ ಅಲ್ವಾ. ನಾನು ಯಾವ ಥರ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಒಂದು ಕುಕ್ಕರಿಗೆ ಒಂದು ಸಣ್ಣ ಗ್ಲಾಸಷ್ಟು ತೊಗರಿಬೇಳೆ, ಅರ್ಧ ಗ್ಲಾಸಷ್ಟು ಮಸೂರ್ ದಾಲ್ ಅಂತಾರಲ್ವ, ಕೆಂಪು ಬೇಳೆ ಅಂತಾರೆ, ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ನೀರೆಲ್ಲ ತೆಗೆದುಬಿಟ್ಟು ಇದಕ್ಕೆ ಒಂದು 3 ಟೊಮೆಟೊ ಹಾಕ್ತಾಯಿದ್ದೀನಿ. ಇದರಲ್ಲೇನು ಹುಳ ಎಲ್ಲ ಚೆಕ್ ಮಾಡಿನೇ ಹಾಕ್ತಾಯಿದ್ದೀನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಜಾಸ್ತಿ ಪಾಲಕ್ ಸೊಪ್ಪು ಎಷ್ಟು ಹಾಕಿದರೆ ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ 3 ವಿಸಿಲ್ ಬರ್ಸ್ಕೊತಾ ಇದ್ದೀನಿ. ನಾನು 3 ಇಲ್ಲ 4 ವಿಸಿಲ್ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ಇದು ಬೆಂದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇನ್ನು ಸ್ವಲ್ಪ ನೀರು ನಮಗೆ ಬೇಕು ಅನಿಸಿದ್ರೆ, ಆ್ಯಕ್ಚುಲಿ ನನಗೆ ಈ ಥರ ನೀರಾಗಿದ್ದರೆ ಇಷ್ಟ ಆಗುತ್ತೆ, ಸ್ವಲ್ಪ ನೀರು ಜಾಸ್ತಿನೇ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲ ನಮಗೆ ಕನ್ಸಿಸ್ಟೆನ್ಸಿ ನಮ್ಮ ಇಷ್ಟ, ಯಾವ ಥರ ಆದರೂ ಮಾಡ್ಕೋಬೋದು. ಇನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಇದರಲ್ಲಿ ನೀರೇನಿರುತ್ತಲ್ವ ಅದನ್ನು ನಾನೊಂದು ಬಟ್ಲಿಗೆ ಸೈಡಲ್ಲಿ ತಗೊತಾ ಇದ್ದೀನಿ. ಯಾಕಂದರೆ ಮ್ಯಾಶ್ ಮಾಡೋಕ್ಕೆ ಬರಲ್ಲ. ಈ ಥರ ಇದೆಲ್ಲ ಸೈಡಲ್ಲಿ ನೀರೆಲ್ಲ ತೆಗೆದುಬಿಟ್ಟು ಈ ತವೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಮೆಣಸಿನ್ಕಾಯಿ ಟೊಮೆಟೊ ನಾವು ಹಾಗೆ ಹಾಕಿದ್ದೀವಲ್ವ, ಚೆನ್ನಾಗಿ ಮ್ಯಾಶ್ ಆದಮೇಲೆ ನಮ್ಮ ನೀರಿರುತ್ತಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಳ್ಳೆ ಒಗ್ಗರಣೆ, ಎಣ್ಣೆ ಕಾಯಕ್ಕಿಟ್ಟು ಇದಕ್ಕೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ, ಇಂಗು, ಆಯಿತು. ಸೂಪರಾಗಿರೋ ಪಾಲಕ್ ತವೆ ರೆಡಿ ಆಯಿತು. ರೆಸಿಪಿ ಇಷ್ಟ ಆದರೆ ಸೇವ್ ಮಾಡಿ ಇಟ್ಕೊಳ್ಳಿ, ಟ್ರೈ ಮಾಡಿ. ಬೈ.